ಡಿಯರ್ ಸ್ಟೂಡೆಂಟ್ಸ್, ಫೈನಾನ್ಷಿಯಲ್ ಅಕೌಂಟಿಂಗ್ ಇದು ಫಸ್ಟ್ ಚಾಪ್ಟರಲ್ಲಿ ರಾಯಲ್ಟಿ ಅಂದರೆ ಏನು ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಆ್ಯಂಡ್ ದೇರ್ ಯು ಹ್ಯಾಡ್ ಅ ಮೇನ್ ಲೀಸ್ ಎಗ್ರಿಮೆಂಟ್. ಅದೇ ರೀತಿ ಸೆಕೆಂಡ್ ಚಾಪ್ಟರಲ್ಲಿ ಇವಾಗ ಸಬ್ ಲೀಸ್ ಅಂದರೆ ಏನು ಅನ್ನೋದನ್ನು ತಿಳಿದುಕೊಂಡಿದ್ದೀರಿ. ಸೊ ಅಲ್ಲಿ ಕಾಣುವಂತಹ ಒಂದು ವ್ಯತ್ಯಾಸ ಏನಂದರೆ, ಈ ಸಬ್ ಲೀಸ್ ಎಗ್ರಿಮೆಂಟಲ್ಲಿ ಬಹಳಷ್ಟು ಹೊಸ ಅಕೌಂಟ್ಗಳನ್ನು ನೀವು ಪ್ರಿಪೇರ್ ಮಾಡಬೇಕು. ಅಲ್ಲಿ ಒಂದು ಮುಖ್ಯವಾದ ವಿಚಾರ ಏನಂದರೆ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಆ್ಯಂಡ್ ರಾಯಲ್ಟಿ ಪೇಯಬಲ್ ಅಕೌಂಟ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೆಥಡ್ that has to be used in the preparation of royalty receivable and royalty payable account. ಒಂದು ಮುಖ್ಯ ವಿಚಾರ ಏನಂದರೆ, ಈ ಎರಡು ಅಕೌಂಟ್ ಒಬ್ಬನ ಬುಕ್ಸಲ್ಲಿ ಅಂದರೆ ಒರಿಜಿನಲ್ ಲೆಸ್ಸಿ ಅಂತ ಯಾರಿರ್ತಾರೆ ಅವರ ಬುಕ್ಸಲ್ಲಿ ಈ ಎರಡು ಅಕೌಂಟನ್ನು ನೀವು ಪ್ರಿಪೇರ್ ಮಾಡಬೇಕು. ಒಮ್ಮೆ ಆ ವ್ಯಕ್ತಿಯನ್ನು ನೀವು ಲೆಸ್ಸಿ ಅಂತ ತೆಗೆದುಕೊಂಡು ರಾಯಲ್ಟಿ ಪೇಯಬಲ್ ಅಕೌಂಟ್ ಮಾಡ್ತೀರಿ. ಅದೇ ರೀತಿ ಮತ್ತೊಮ್ಮೆ ಅದೇ ವ್ಯಕ್ತಿಯನ್ನು ರಾಯಲ್ಟಿ ಲೆಸ್ಸರ್ ಅಂತ ತೆಗೆದುಕೊಂಡು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಕೂಡ ಮಾಡ್ತೀರಿ. ಸೊ ಇಲ್ಲಿ ಒಂದು ಹೊಸ ಎಂಟ್ರಿಯ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಇದೇ ವಿಚಾರವನ್ನು ಮತ್ತಷ್ಟು ನೀವು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. And here I have taken the question which is taken from question paper 2019 question number 8. ಇಲ್ಲಿ ಕೇವಲ ಈ ಎರಡು ಅಕೌಂಟ್ ಹೇಗೆ ಮಾಡೋದೆನ್ನೋದನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ಬಹಳ ಸುಲಭವಾಗಿ ಈ ಎರಡು ಅಕೌಂಟನ್ನು ಯಾವ ರೀತಿ ಮಾಡಬೇಕೆನ್ನುವ ಮೆಥಡ್ ಕೂಡ ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ. Now before solving any problem, first we need to understand the information that is there in the problem. ಯಾವುದೇ ಪ್ರಾಬ್ಲಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಅಲ್ಲಿ ಕೊಟ್ಟಂತಹ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಹಳ ಸುಲಭವಾಗಿ ಅದನ್ನು ಸಾಲ್ವ್ ಮಾಡಿ ತೋರಿಸ್ಬೋದು. ಸೊ ಟು ಅಂಡರ್ಸ್ಟ್ಯಾಂಡ್ ವಿ ಹ್ಯಾವ್ ಹಿಯರ್ ಅಮರ್ ಒಬ್ಟೈನ್ಸ್ ಅ ಲೀಸ್ ಫ್ರಮ್ ಅಕ್ಬರ್ ಟು ವರ್ಕ್ ಅ ಮೈನ್. ದ ಟರ್ಮ್ಸ್ ಬೀಯಿಂಗ್, ಇಲ್ಲಿ ಫಸ್ಟ್ ಸೆಂಟೆನ್ಸ್ ವಿಲ್ ಹೆಲ್ಪ್ ಯು ಟು ಐಡೆಂಟಿಫೈ ದ ಲೆಸ್ಸಿ ಆ್ಯಂಡ್ ದ ಲೆಸ್ಸರ್. ಇಲ್ಲಿ ಕೊಟ್ಟ ಹಾಗೆ ಅಮರ್ ಒಬ್ಟೈನ್ಸ್ ಅ ಲೀಸ್ ಫ್ರಮ್ ಅಕ್ಬರ್. ಸೊ ಯಾರು ಲೆಸ್ಸಿ ಮತ್ತು ಯಾರು ಲೆಸ್ಸರ್ ಅಂತ ಐಡೆಂಟಿಫೈ ಮಾಡಬೇಕು. ಸೊ ಇದು ಅವರು ಮಾಡಿದಂತಹ ಮೊದಲ ಎಗ್ರಿಮೆಂಟ್. ಸೊ ದಿಸ್ ಈಸ್ ಅ ಮೇನ್ ಲೀಸ್. ಸೊ ಅಂಡರ್ ಮೇನ್ ಲೀಸ್ ವಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದೆರ್ ಆರ್ ಟೂ ಪೀಪಲ್, ಅಮರ್ ಆ್ಯಂಡ್ ಅಕ್ಬರ್. ಆ್ಯಂಡ್ ಅಮರ್ ಒಬ್ಟೈನ್ಸ್, ಅಮರ್ ಈ ರೈಟನ್ನು ಪಡೆದುಕೊಳ್ತಾನೆ, ಮೈನ್ ಏನು ಉಂಟು ಅದರ ರೈಟನ್ನು ಪಡೆದುಕೊಳ್ತಾನೆ. ಸೊ ಅಮರ್ ವಿಲ್ ಬಿಕಮ್ ಲೆಸ್ಸಿ. ಆ್ಯಂಡ್ ಹೂ ಗಿವ್ಸ್ ದಿಸ್ ರೈಟ್, ಯಾರು ಈ ರೈಟನ್ನು ಕೊಟ್ಟಿರ್ತಾನೆ, ಇಟ್ ಈಸ್ ಅಕ್ಬರ್. So Akbar will become lesser. So in the main lease agreement, Amar is lessee, Akbar is lesser. And then we have the terms and conditions such as 20 per ton, that is the royalty to be paid, with a minimum rent of 2 lakh, and there is a right of recoupment during the first 4 years of the lease period. Then there is another agreement that takes place between Amar sublets a part of the property to Antony ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು, ಅಮರ್ ತನಗೆ ದೊರೆತಂತಹ ಹಕ್ಕನ್ನು ಅದರ ಸ್ವಲ್ಪ ಭಾಗವನ್ನು ಇನ್ನೊಬ್ಬನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಸೊ ಅಮರ್ ಸಬ್ಲೆಟ್ಸ್ ಅ ಪಾರ್ಟ್ ಆಫ್ ದ ಪ್ರಾಪರ್ಟಿ ಟು ಆಂಟೋನಿ. ಇನ್ ದಿಸ್ ಕೇಸ್ ಅಮರ್ ಗಿವ್ಸ್ ದ ರೈಟ್. ಸೊ ಅಂಡರ್ ಸಬ್ ಲೀಸ್ ಇನ್ನೊಂದು ಅಗ್ರಿಮೆಂಟ್ ಪ್ರಕಾರ ಅಮರ್ ವಿಲ್ ಬಿಕಮ್ ಲೆಸ್ಸರ್. ಅವನು ಆ ಹಕ್ಕನ್ನು ಕೊಡುವವನು ಆಗ್ತಾನೆ. ಸೊ ಅಮರ್ ಬಿಕಮ್ಸ್ ದ ಲೆಸ್ಸರ್. ಆ್ಯಂಡ್ ಹೂ ಟೇಕ್ಸ್ ದ ರೈಟ್, ಯಾರಿಗೆ ಈ ಹಕ್ಕನ್ನು ಅವನು ಕೊಡ್ತಾನೆ, ಇಟ್ ಈಸ್ ಆಂಟೋನಿ. ಸೊ ಆಂಟೋನಿ ವಿಲ್ ಬಿಕಮ್ ಲೆಸ್ಸಿ. ದಟ್ ಈಸ್ ಬಿಕಾಸ್ ಇಟ್ ಈಸ್ ಅ ಸಬ್ ಲೀಸ್ ಅಗ್ರಿಮೆಂಟ್, ಹಿ ವಿಲ್ ಬಿ ಕಾಲ್ಡ್ ಆಸ್ ಸಬ್ ಲೆಸ್ಸಿ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ದೆರ್ ಆರ್ ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಈ ಸೆಕೆಂಡ್ ಅಗ್ರಿಮೆಂಟಲ್ಲಿ, ಫಸ್ಟ್ ಅಗ್ರಿಮೆಂಟಲ್ಲಿ ಯಾವ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಉಂಟೋ ಅದೇ ರೀತಿ ಸೆಕೆಂಡ್ ಅಗ್ರಿಮೆಂಟಲ್ಲಿ ಬೇರೆ ರೀತಿಯ ಕಂಡೀಷನ್ಸ್ ಬರ್ತದೆ. So we will see that later. Now understand that there are two agreements, and in the two agreements you can observe that Amar is there in both the agreements. ಈ ಅಮರ್ ಇರ್ತಾನಲ್ವಾ, ಅವನನ್ನು ನಾವು ಒರಿಜಿನಲ್ ಲೆಸ್ಸಿ ಅಂತ ಸಹ ಹೇಳ್ಬೋದು. ಸೊ ಅವನು ಎರಡೂ ಅಗ್ರಿಮೆಂಟಲ್ಲಿ ಬರ್ತಾನೆ. ಹಿ ಈಸ್ ದೇರ್ ಇನ್ ದ ಮೇನ್ ಲೀಸ್ ಆಸ್ ವೆಲ್ ಆಸ್ ಇನ್ ದ ಸಬ್ ಲೀಸ್. And then we have other people. Akbar is there in one agreement. Akbar ಒಂದೇ ಅಗ್ರಿಮೆಂಟಲ್ಲಿ ಇರ್ತಾನೆ. ಅದೇ ರೀತಿ ಸಬ್ ಲೆಸ್ಸಿ ಅಂದರೆ ಆಂಟೋನಿ, he is there in only one agreement, that is sub lease. ಈಗ ಈ ಪ್ರಾಬ್ಲಮಲ್ಲಿ ಎರಡು ಅಗ್ರಿಮೆಂಟ್ ಇರುವ ಕಾರಣ ಎರಡು ಅನಾಲಿಟಿಕಲ್ ಟೇಬಲ್ನ ಅಗತ್ಯ ಉಂಟು. ಸೊ ವಿ ಹ್ಯಾವ್ ಟು ಅನಲೈಸ್ ದ ಥಿಂಗ್ಸ್, ಬಟ್ ದೆರ್ ಆರ್ ಟೂ ಅಗ್ರಿಮೆಂಟ್ಸ್. ಸೊ ಫಸ್ಟ್ ವಿ ವಿಲ್ ಪ್ರಿಪೇರ್ ದ ಅನಾಲಿಟಿಕಲ್ ಟೇಬಲ್ ಫಾರ್ ಮೇನ್ ಲೀಸ್. ಈ ಮುಖ್ಯವಾದ ಅಗ್ರಿಮೆಂಟ್ ಯಾವುದುಂಟು ಅದಕ್ಕೆ ನಾವು ಅನಾಲಿಟಿಕಲ್ ಟೇಬಲ್ ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ನೀವು ಅರ್ಥ ಮಾಡಿಕೊಂಡ ಹಾಗೆ ಅಮರ್ ವಿಲ್ ಹ್ಯಾವ್ ಟು ಪೇ ದ ರಾಯಲ್ಟಿ ಟು ಅಕ್ಬರ್.
ಅಮರ್ ಲೆಸ್ಸಿ ಆದ ಕಾರಣ ರಾಯಲ್ಟಿ ಅವನು ಅಕ್ಬರಿಗೆ ಕೊಡಬೇಕಾಗ್ತದೆ. ಬಟ್ ದ ಕ್ವಶನ್ ಈಸ್ ಆನ್ ವಾಟ್ ಹಿ ಹ್ಯಾಸ್ ಟು ಪೇ ದ ರಾಯಲ್ಟಿ, ಯಾವುದರ ಮೇಲೆ ಅವನು ರಾಯಲ್ಟಿ ಕೊಡಬೇಕು. ಸಿ, ಅಮರ್ ಹ್ಯಾಸ್ ಒಬ್ಟೈನ್ಡ್ ದ ರೈಟ್ ಫ್ರಮ್ ಅಕ್ಬರ್. ಸೊ ಅವನಿಗೆ ರಾಯಲ್ಟಿ ಅವನು ಟೋಟಲ್ ಪ್ರೊಡಕ್ಷನ್ ಮೇಲೆ ಕೊಡಬೇಕಾಗ್ತದೆ. ಅಂದರೆ ಕೇವಲ ತನ್ನ ಪ್ರೊಡಕ್ಷನ್ ಮಾತ್ರ ಅಲ್ಲ, ಅವನು ಯಾರಿಗೆ ಈ ಹಕ್ಕನ್ನು ಕೊಟ್ಟಿದ್ದಾನೆ, ಆ್ಯಂಟೋನಿ ಆಲ್ಸೋ ಹ್ಯಾಸ್ ಪ್ರೊಡ್ಯೂಸ್ಡ್, ರೈಟ್. ಸೊ ಈ 12,000 ಪ್ರೊಡಕ್ಷನ್ ಏನು ಉಂಟು, ಈ 12,000 ಪ್ರೊಡಕ್ಷನ್ ಮೇಲೆ ರಾಯಲ್ಟಿ ಅಮರ್ ಕೊಡಬೇಕಾಗ್ತದೆ. ಟು ಹೂಮ್, ಯಾರಿಗೆ, ಅಕ್ಬರ್. ಸೊ ದ್ಯಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಇನ್ ದ ಫಸ್ಟ್ ಟೇಬಲ್, ಅನಾಲಿಟಿಕಲ್ ಟೇಬಲಲ್ಲಿ ನಾವು ಪ್ರೊಡಕ್ಷನ್ ಅಂತ ಏನು ತಗೊಳ್ತೇವೆ, ದ್ಯಾಟ್ ಈಸ್ 12,000. ಸೊ ವಿ ಹ್ಯಾವ್ ಹಿಯರ್ ದ ಫಸ್ಟ್ ಟೇಬಲ್. ಈಗ ಕೊಟ್ಟಂತಹ ವಿಷಯದಲ್ಲಿ ಮೇನ್ ಅಗ್ರಿಮೆಂಟ್, ರಾಯಲ್ಟಿ ಈಸ್ ಪೇಯಬಲ್ ಅಟ್ ದ ರೇಟ್ ಆಫ್ 20 per ton and the minimum rent is 2 lakh. So we have this analytical table based on the information. ಇಲ್ಲಿ ನಾವು ಟೋಟಲ್ ಪ್ರೊಡಕ್ಷನ್ ತಗೊಳ್ಬೇಕು, ನಾಟ್ ಜಸ್ಟ್ ಅಮರ್ಸ್ ಪ್ರೊಡಕ್ಷನ್, ಬಟ್ ಇಟ್ ಈಸ್ ಇನ್ಕ್ಲೂಡಿಂಗ್ ಆಂಟೋನೀಸ್ ಪ್ರೊಡಕ್ಷನ್. ಟೋಟಲ್ ಪ್ರೊಡಕ್ಷನ್ ಇಸ್ 12,000. ಸೊ ದಿಸ್ ವಿಲ್ ಬಿ ಟೇಕನ್. ನಾವು ಈ ಫಸ್ಟ್ ಟೇಬಲ್ ಮೇನ್ ಅಗ್ರಿಮೆಂಟಿಗೆ ಮಾಡುವಾಗ ಟೋಟಲ್ ಪ್ರೊಡಕ್ಷನ್ ತಗೊಳ್ತೇವೆ. ಹಾಗೆಯೇ ಇನ್ ದ ಮೇನ್ ಅಗ್ರಿಮೆಂಟ್ ಇಟ್ ಈಸ್ ಗಿವನ್ ದಟ್ ದ ರಾಯಲ್ಟಿ ಈಸ್ ಪೇಯಬಲ್ ಅಟ್ ದ ರೇಟ್ ಆಫ್ ₹20 per ton. ಸೊ ಇಲ್ಲಿ ಏನು ಮಾಡ್ತೇವೆ ಅಂದರೆ, ಆ್ಯಕ್ಚುಯಲ್ ರಾಯಲ್ಟಿ ಈಸ್ ಕ್ಯಾಲ್ಕುಲೇಟೆಡ್ ಬೈ ಟೇಕಿಂಗ್ ದ ಔಟ್ಪುಟ್ multiplied with 20. So this is the rate given. So we have to multiply the output into 20. Anantara minimum rent or kotta hage it is 2 lakh. Now with this information we have to calculate the short working and the amount payable. ನೀವು ಶಾರ್ಟ್ ವರ್ಕಿಂಗ್ ಕ್ಯಾಲ್ಕುಲೇಟ್ ಮಾಡುವಾಗ ಯು ನೀಡ್ ಟು ಕನ್ಸಿಡರ್ ವಾಟ್ ಈಸ್ ದೇರ್ ಇನ್ ದ ಅಗ್ರಿಮೆಂಟಲ್ಲಿರುವ ವಿಷಯವನ್ನು ಅರ್ಥ ಮಾಡಬೇಕು. ದೇರ್ ಬೀಯಿಂಗ್ ಗ್ರಾಂಟೆಡ್ ಟು ದ ಲೆಸ್ಸಿ ದ ರೈಟ್ ಟು ರೀಕೂಪ್ ಶಾರ್ಟ್ ವರ್ಕಿಂಗ್ಸ್ ಡ್ಯೂರಿಂಗ್ ದ ಫಸ್ಟ್ 4 years ಆಫ್ ದ ಲೀಸ್ ಪೀರಿಯಡ್. ಸೊ ಇದರಲ್ಲಿ ಇದು ಎಂತಹ ರೈಟ್ ಅಂತ ನೀವು ಅರ್ಥ ಮಾಡಬೇಕು. ಯು ನೋ ದ್ಯಾಟ್ ರಾಯಲ್ಟಿ ಅಗ್ರಿಮೆಂಟಲ್ಲಿ 2 ರೀತಿಯ ರೈಟ್ ಉಂಟು. One is floating right and fixed right. I am talking about recovery of short working. ಶಾರ್ಟ್ ವರ್ಕಿಂಗ್ ಅನ್ನು ರಿಕವರಿ ಮಾಡುವಂತಹ ವಿಷಯವನ್ನು ಇಲ್ಲಿ ಮಾತಾಡ್ತಾ ಇದ್ದೇನೆ. ಅಲ್ಲಿ 2 ರೀತಿಯ ರೈಟ್ ಬರ್ತದೆ. ಸೊ ಇದು ಎಂತಹ ರೈಟ್, ಇಲ್ಲಿ ಕೊಟ್ಟ ಹಾಗೆ ಮೊದಲನೇ 4 ವರ್ಷ ಅಂದರೆ ಆ ಒಂದು ಲೀಸ್ ಅಗ್ರಿಮೆಂಟ್ ಯಾವಾಗ ಪ್ರಾರಂಭ ಆಗ್ತದೆ ಅಲ್ಲಿಂದ ಮೊದಲನೇ 4 ವರ್ಷ ಮಾತ್ರ ಶಾರ್ಟ್ ವರ್ಕಿಂಗ್ ರಿಕವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಈ ರೀತಿ ಇದ್ದರೆ ಫಸ್ಟ್ 4 years ಅಂತ ಇದ್ದರೆ ಇಟ್ ಈಸ್ ಅ ಫಿಕ್ಸ್ಡ್ ರೈಟ್. ಫಿಕ್ಸ್ಡ್ ಯಾಕೆ ಹೇಳ್ತೇವೆ ಅಂದರೆ 4 ವರ್ಷದ ನಂತರ ಯಾವುದೇ ಹಕ್ಕಿಲ್ಲ. ಸೊ ಅದು ಮೊದಲೇ ಅವರು ನಿರ್ಧಾರ ಮಾಡಿದ್ದಾರೆ 4 ವರ್ಷ ಅಂತ. ಸೊ ಇಟ್ ಈಸ್ ಅ ಫಿಕ್ಸ್ಡ್ ರೈಟ್. So based on that information, first 4 years, you have to keep in mind that only in the first 4 years you can recover the short working. So let us see whether we have this short working. We have actual royalty 2,40,000, minimum rent is 2 lakh. ಸೊ ವಿ ಫೈಂಡ್ ದ್ಯಾಟ್ ದೆರ್ ಇಸ್ ಅ ಡಿಫ್ರೆನ್ಸ್. ಅಲ್ಲಿ ಡಿಫ್ರೆನ್ಸ್ ಉಂಟು, ಆದರೆ ಡಿಫ್ರೆನ್ಸನ್ನು ಶಾರ್ಟ್ ವರ್ಕಿಂಗ್ ಅಂತ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ್ಯಕ್ಚುಯಲ್ ರಾಯಲ್ಟಿ ನೀವು ಏನು ಕ್ಯಾಲ್ಕುಲೇಟ್ ಮಾಡಿದ್ದೀರಿ ದ್ಯಾಟ್ ಈಸ್ ಮೋರ್ ಕಂಪೇರ್ ಟು ಯೋರ್ ಮಿನಿಮಮ್ ರೆಂಟ್ಗೆ ಕಂಪೇರ್ ಮಾಡಿದರೆ ಅಲ್ಲಿ ಸರ್ಪ್ಲಸ್ ಉಂಟು, ಅಲ್ಲಿ ಶಾರ್ಟೇಜ್ ಅಲ್ಲ, ಅಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ. ಸೊ ದಿಸ್ ಇಸ್ ದ ಸರ್ಪ್ಲಸ್. ಆ್ಯಂಡ್ ವೆನ್ ಇಟ್ ಈಸ್ ಸರ್ಪ್ಲಸ್, ಸಿ ಯು ನೀಡ್ ನಾಟ್ ವರಿ ಅಬೌಟ್ ಯೋರ್ ಶಾರ್ಟ್ ವರ್ಕಿಂಗ್ ಬಗ್ಗೆ ನಿಮ್ಗೆ ಏನೂ ಬರೀಲಿಕ್ಕಿಲ್ಲ. This is all nil, okay? It's all nil. And then how much is to be paid? ಎಷ್ಟು ಹಣ ಕೊಡಬೇಕು, ಎಷ್ಟು ಆ್ಯಕ್ಚುಯಲ್ ರಾಯಲ್ಟಿ ಉಂಟು ಅಷ್ಟನ್ನು ಕೊಡಲೇಬೇಕಾಗ್ತದೆ ಇಲ್ಲಿ. ಯಾಕೆಂದರೆ ಇಲ್ಲಿ ರಿಕವರಿಗೆ ಅಂತ ನಾವು ತೆಗೆದಿಡ್ಲಿಕ್ಕೆ ಆಗೋದಿಲ್ಲ. ದಿಸ್ ಇಸ್ ದ ಫಸ್ಟ್ ಇಯರ್ ಆ್ಯಂಡ್ ದೆನ್ ಯು ಹ್ಯಾವ್ ಸರ್ಪ್ಲಸ್. ಸೊ ಕೆಲವೊಂದು ಪ್ರಾಬ್ಲಮಲ್ಲಿ ಈ ರೀತಿ ಬರ್ಬೋದು. ಹೆಚ್ಚಿನ ಸಂದರ್ಭದಲ್ಲಿ ಆ ಒಂದು ರಾಯಲ್ಟಿ ಅಗ್ರಿಮೆಂಟ್ ಸ್ಟಾರ್ಟ್ ಆಗುವಾಗ ಶಾರ್ಟ್ ವರ್ಕಿಂಗ್ ಇರ್ತದೆ. ಬಟ್ ಇನ್ ದಿಸ್ ಪ್ರಾಬ್ಲಮ್ what you have done is right, it is surplus. Okay, so we have 2,40,000 to be paid as royalty. What about second year? ಇಲ್ಲಿ ನೋಡಿ ಮತ್ತೊಮ್ಮೆ ನಿಮಗೆ ಸರ್ಪ್ಲಸ್ ಕಾಣಿಸ್ತಾ ಉಂಟು. ಆ್ಯಕ್ಚುಯಲ್ ರಾಯಲ್ಟಿ ಹೆಚ್ಚು ಇದ್ದರೆ ಇಟ್ಸ್ ಅ ಸರ್ಪ್ಲಸ್, ಇಟ್ ಈಸ್ ನಾಟ್ ಅ ಶಾರ್ಟ್ ವರ್ಕಿಂಗ್. So once again it's very easy, students. You just need to write, you do not have any short workings, right? So nil. And what is the amount to be paid? ಇಲ್ಲಿ ಬಹಳ ಸುಲಭವಾಗಿ ನಾವು ಬರೀಬಹುದು. ಇಟ್ ಈಸ್ 3,40,000. ಎಷ್ಟು ಆ್ಯಕ್ಚುಯಲ್ ರಾಯಲ್ಟಿ ಬಂದಿದೆ ಅಷ್ಟು ಕೊಡಲೇಬೇಕಾಗ್ತದೆ. ಆನಂತರ ನೋಡಿ
ಎಗೇನ್ ಯು ಹ್ಯಾವ್ ಅ ಶಾರ್ಟ್ ವರ್ಕಿಂಗ್. ಇದನ್ನು ಮಾಡುವಾಗ ನಿಮಗೆ ಡೌಟ್ ಆಗ್ಬೋದು, ನಾನು ಮಾಡಿದ್ದು ಸರಿಯಾ ತಪ್ಪಾ ಅಂತ. ಯಾಕಂದರೆ ಈಗ ತನಕ ಮಾಡಿದ ಪ್ರಾಬ್ಲಮಲ್ಲಿ ಶಾರ್ಟ್ ವರ್ಕಿಂಗ್ ಬರ್ತಿತ್ತು, ಆನಂತರ ನೀವು ತುಂಬ ಆಲೋಚನೆ ಮಾಡ್ತಾ ಇದ್ರಿ ಹೇಗೆ ರಿಕವರಿ ಮಾಡೋದು. ಇಲ್ಲಿ ನೋಡ್ತಾ ಇದ್ದೀರಿ ಪ್ರತಿ ವರ್ಷದಲ್ಲಿ ಸರ್ಪ್ಲಸ್ ಬರ್ತಾ ಉಂಟು. ಸರಿಯಾ ತಪ್ಪಾ ಅಂತ ನೀವು ಆಲೋಚನೆ ಮಾಡ್ಬೋದು, ಬಟ್ ವಾಟ್ ಯು ಹ್ಯಾವ್ ಡನ್ ಇಸ್ ರೈಟ್. ಡೋಂಟ್ ವರಿ, ಯು ಕ್ಯಾನ್ ಕಂಟಿನ್ಯೂ. 5 lakh and 2 lakh, right? You have a surplus once again, students. Take it as a surplus. Innomme surplus bandide and the amount to be paid is 5 lakh. Yes, what you have done is right. Again, next year, 6,40,000, 2 lakh. What do you have? Innomme surplus bandide. You need not worry about your short working. Nimge kelsa kadime untu ee problem alli. It is 6,40,000 has to be paid. What about next year? 6,60,000 ಮತ್ತು 2 lakh ಉಂಟು. ನಾವು ಅಟ್ಲೀಸ್ಟ್ ಇನ್ ದಿಸ್ ಇಯರ್ ಏನಾದರೂ ಶಾರ್ಟ್ ವರ್ಕಿಂಗ್ ಬರ್ತದ ಅಂತ ನೋಡುವಾಗ ಮತ್ತೊಮ್ಮೆ ನಮಗೆ ಸರ್ಪ್ಲಸ್ಸೇ ಬಂದಿದೆ. ಒನ್ಸ್ ಅಗೇನ್ ಯು ಹ್ಯಾವ್ ಅ ಸರ್ಪ್ಲಸ್, ರೈಟ್? ಎಸ್, ಯು ಹ್ಯಾವ್ 6,60,000 that is to be paid. Now what you find is this problem is different from what we had solved. ನಾವು ಈಗ ತನಕ ಮಾಡಿದ ಪ್ರಾಬ್ಲಮಿಗಿಂತ ಸ್ವಲ್ಪ ಡಿಫ್ರೆನ್ಸ್ ಉಂಟು. ಎಲ್ಲ ವರ್ಷ ಸರ್ಪ್ಲಸ್ಸೇ ಉಂಟು. ಸರ್ಪ್ಲಸ್ ಇದ್ದರೆ ಬಹಳ ಸುಲಭ, ನಿಮಗೆ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡುವ ಅವಕಾಶವೇ ಇಲ್ಲ ಅಲ್ಲಿ. ರಿಕವರಿಗೆ ಇಟ್ ಈಸ್ ಶಾರ್ಟ್ ವರ್ಕಿಂಗ್ ಇಟ್ ಸೆಲ್ಫ್ ಈಸ್ ನಾಟ್ ದೇರ್. ಶಾರ್ಟ್ ವರ್ಕಿಂಗೇ ಇಲ್ಲ, ಮತ್ತು ರಿಕವರಿಯ ಪ್ರಶ್ನೆ ಬರುವುದಿಲ್ಲ. ವಾಟ್ ಎವರ್ ದ ರಾಯಲ್ಟಿ ದ್ಯಾಟ್ ಯು ಹ್ಯಾವ್ ಕ್ಯಾಲ್ಕುಲೇಟೆಡ್, ಇಟ್ ಹ್ಯಾಸ್ ಟು ಬಿ ಆ್ಯಕ್ಚುಲಿ ಪೇಯ್ಡ್. ಎಷ್ಟು ಬಂದಿದೆ ಅಷ್ಟನ್ನು ನಾವು ಕೊಡಲೇಬೇಕಾಗ್ತದೆ. ದೆರ್ ಈಸ್ ನೋ ಶಾರ್ಟ್ ವರ್ಕಿಂಗ್. ಇಷ್ಟು ಮಾಡುವಾಗ ಕೆಲವರಿಗೆ ಡೌಟ್ ಆಗ್ಬೋದು, ಏನು ಮಾಡಿದ್ದು ಸರಿಯಾ ತಪ್ಪಾ ಅಂತ. ಬಟ್ ಡೋಂಟ್ ವರಿ, ವಾಟ್ ಯು ಹ್ಯಾವ್ ಡನ್ ಇಸ್ ರೈಟ್. ನಾವು ನೆಕ್ಸ್ಟ್ ವಿ ಹ್ಯಾವ್ another agreement, right? Now taking the sublease agreement based on the terms and conditions, we have to prepare another table. ಇಂತಹ ಟೇಬಲ್ ಸಬ್ಲೀಸ್ ಅಗ್ರಿಮೆಂಟಿಗೂ ಅಗತ್ಯ ಉಂಟು. ಆ ಸಬ್ಲೀಸ್ ಅಗ್ರಿಮೆಂಟಲ್ಲಿ ಅಮರ್ ಸಬ್ಲೆಟ್ಸ್ ಅ ಪಾರ್ಟ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ರಾಯಲ್ಟಿ ಈಸ್ ಪೇಬಲ್ ಅಟ್ ದ ರೇಟ್ ಆಫ್ 24 per ton. ಇಲ್ಲಿ ಪರ್ ಟನ್ ಅಂತ ಕೊಟ್ಟಿದ್ದಾರೆ. ಯಾರ ಪ್ರೊಡಕ್ಷನ್ ನಾವು ತಗೊಳ್ಬೇಕು? ಇಸ್ ಇಟ್ ದ ಟೋಟಲ್ ಪ್ರೊಡಕ್ಷನ್? we are talking about sublease. Under sublease we have ಆಂಟನಿ ಆ್ಯಂಡ್ ಅಮರ್. ಆಂಟನಿ ಅಮರಿಗೆ ರಾಯಲ್ಟಿ ಕೊಡಬೇಕು. ಆಂಟನಿ ಯಾವ ಪ್ರೊಡಕ್ಷನ್ ಮೇಲೆ ಅವನು ರಾಯಲ್ಟಿ ಕೊಡಬೇಕಾಗ್ತದೆ? ಅವನು ಟೋಟಲ್ ಪ್ರೊಡಕ್ಷನ್ ಮೇಲೆ ಕೊಡೋದಿಲ್ಲ, ಅವನು ತನ್ನ ಏನು ಪ್ರೊಡಕ್ಷನ್ ಉಂಟು ಅದರ ಮೇಲೆ ರಾಯಲ್ಟಿ ಕೊಡ್ತಾನೆ. ಆಂಟನಿ ವಿಲ್ ಪೇ ದ ರಾಯಲ್ಟಿ ಓನ್ಲಿ ಆನ್ ಹಿಸ್ ಪ್ರೊಡಕ್ಷನ್. This is a very important thing that you need to note. Anthony sublease's production will be taken in the second table. ಈ ಸೆಕೆಂಡ್ ಟೇಬಲಲ್ಲಿ ನಾವು ಆಂಟನಿದು ಪ್ರೊಡಕ್ಷನ್ ತಗೊಳ್ತೇವೆ. ಆ್ಯಂಡ್ ಮಿನಿಮಮ್ ರೆಂಟ್ ಇಸ್ 60,000 per year. And we have the condition for recovery of short working. It is given that he has the right of recoupment in the subsequent 2 years of each year's short working. ಇಲ್ಲಿ ಕೊಟ್ಟ ಹಾಗೆ ಯಾವುದಾದ್ರೂ 1 ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇದ್ದರೆ ಅದರ ನಂತರದ 2 ವರ್ಷ ಅದನ್ನು ರಿಕವರಿ ಮಾಡುವಂತಹ ಅವಕಾಶ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ನೌ ಥಿಂಕ್ ಆ್ಯಂಡ್ ಐಡೆಂಟಿಫೈ. ಯು ಹ್ಯಾವ್ ಟು ಸೇ ವಾಟ್ ಕೈಂಡ್ ಆಫ್ ರೈಟ್ ಇಸ್ ದಿಸ್. ಯಾವ ರೀತಿಯ ರೈಟ್ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ಇಸ್ ಇಟ್ ಅ ಫ್ಲೋಟಿಂಗ್ ರೈಟ್ ಆರ್ ಅ ಫಿಕ್ಸ್ಡ್ ರೈಟ್? ದಿಸ್ ರೈಟ್ ಯಾವಾಗೆಲ್ಲ ನಿಮಗೆ ಶಾರ್ಟ್ ವರ್ಕಿಂಗ್ ಬರ್ತದೆ ಅದರ ನಂತರದ 2 ವರ್ಷ ಇದೇ ರೀತಿ ಆ ಒಂದು ರಿಕವರಿಗೆ ಅವಕಾಶ ಸಿಗ್ತದೆ. ಇಟ್ಸ್ ಅ ಫ್ಲೋಟಿಂಗ್ ರೈಟ್. ಈ ಸಬ್ಸೆಕ್ವೆಂಟ್, ಫಾಲೋವಿಂಗ್ ಇಂತಹ ವರ್ಡ್ ಎಲ್ಲಿ ನಾವು ಬಳಸ್ತೇವೆ ಅಲ್ಲಿ ಹೆಚ್ಚಾಗಿ ಆ ಫ್ಲೋಟಿಂಗ್ ರೈಟ್ ಇರ್ತದೆ. ನಾವು ದ ಡೀಟೇಲ್ಸ್ ಆಫ್ ದ ಔಟ್ಪುಟ್ ಫಾರ್ ದ ಫಸ್ಟ್ ಇಯರ್ಸ್ ವರ್ ಗಿವನ್ ಬಿಲೋ. ಅಂಡರ್ಸ್ಟ್ಯಾಂಡ್ ದ್ಯಾಟ್ ನೌ ಐ ವಿಲ್ ಟೇಕ್ ಓನ್ಲಿ ಆಂಟನೀಸ್ ಪ್ರೊಡಕ್ಷನ್. ವಿತ್ ದ್ಯಾಟ್ ಇನ್ಫಾರ್ಮೇಷನ್ we have here in the table the output, Anthony's production, and then how do we calculate actual royalty? ಅವರೇ ಕೊಟ್ಟ ಹಾಗೆ ಔಟ್ಪುಟ್ ಮಲ್ಟಿಪ್ಲೈಡ್ ವಿತ್ 24. ಒಂದು ಯೂನಿಟ್ಗೆ, ಒಂದು ಟನ್ನಿಗೆ 24. ಯು ನೀಡ್ ಟು ಮಲ್ಟಿಪ್ಲೈ, ದೆನ್ ಯು ವಿಲ್ ಗೆಟ್ ದಿಸ್ ಆನ್ಸರ್. 2000 ಇಂಟು 24 ಮಾಡುವಾಗ ನಮಗೆ 48,000 ಬರ್ತದೆ. ಅದೇ ರೀತಿ ಪ್ರತಿ ವರ್ಷಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. 4,000 ಇಂಟು 24. ಇಟ್ ವಿಲ್ ಕಂಟಿನ್ಯೂ ಲೈಕ್ ದ್ಯಾಟ್. And then we have minimum rent, it is 60,000. Now with this information, ನಾವು ಶಾರ್ಟ್ ವರ್ಕಿಂಗ್ ಕಂಡೀಷನ್, ರಿಕವರಿಗೆ ಇರುವಂತಹ ಕಂಡೀಷನ್ ಕೂಡ ಅರ್ಥ ಮಾಡಿಕೊಂಡಿದ್ದೇವೆ. ವಾಟ್ ಈಸ್ ಶಾರ್ಟ್ ವರ್ಕಿಂಗ್ ಇನ್ ದ ಫಸ್ಟ್ ಇಯರ್? ಫಸ್ಟ್ ಯು ಹ್ಯಾವ್ ಟು ಸಿ ವೆದರ್ ವಿ ಹ್ಯಾವ್ ಶಾರ್ಟ್ ವರ್ಕಿಂಗ್. ಆ್ಯಕ್ಚುಯಲ್ ರಾಯಲ್ಟಿ ನೋಡಿ, ಇದು ಕಡಿಮೆ ಉಂಟು ಕಂಪೇರ್ ಟು ಯುವರ್ ಮಿನಿಮಮ್ ರೆಂಟ್. ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಉಂಟು. ಎಷ್ಟು ಕಡಿಮೆ ಉಂಟು? ಇಟ್ ಈಸ್ 12,000.
ಹೌ ಡಿಡ್ ಐ ಗೆಟ್ ದ್ಯಾಟ್? ಇಟ್ ಈಸ್ 60,000 ಮೈನಸ್ 48,000 ಮಾಡುವಾಗ ನನಗೆ 12,000 ಬರ್ತದೆ. ಸೊ ದ್ಯಾಟ್ 12,000 is the shortfall or a short working. So in the first year, as we can understand from the given calculation, it is 12,000 short working. Then recovery, ಫಸ್ಟ್ ಇಯರೇ ರಿಕವರಿ ಇಲ್ಲ, ಯಾಕಂದರೆ ಅಲ್ಲಿ ಶಾರ್ಟ್ ವರ್ಕಿಂಗೇ ಬಂದಿದೆ. ರಿಕವರಿ ಮಾಡಲಿಕ್ಕೆ ಸರ್ಪ್ಲಸ್ ಇಲ್ಲ, ಸೊ ಇಟ್ ಈಸ್ ನಿಲ್. ಫಸ್ಟ್ ಇಯರೇ ಇರ್ರಿಕವರೇಬಲ್ ಆಗೋದಿಲ್ಲ, ಯಾಕೆಂದರೆ ಇದರ ನಂತರದ 2 ವರ್ಷ ಅದನ್ನು ರಿಕವರಿ ಮಾಡುವಂತಹ ಅವಕಾಶ ಉಂಟು. ಆ್ಯಂಡ್ ವಾಟ್ ಈಸ್ ಟು ಬಿ ಪೇಯ್ಡ್ ಟು ದ ಲ್ಯಾಂಡ್ ಲಾರ್ಡ್? ಮಿನಿಮಮ್ ರೆಂಟ್ ಹ್ಯಾಸ್ ಟು ಬಿ ಪೇಯ್ಡ್. ನಿಮ್ಮ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಬಿದ್ದರೆ ಮಿನಿಮಮ್ ರೆಂಟ್ ಅಷ್ಟು ಅಮೌಂಟ್ ಆದರೂ ಕೊಡಲೇಬೇಕಾಗ್ತದೆ. ಸೊ ದ ಅಮೌಂಟ್ ಟು ಬಿ ಪೇಯ್ಡ್ ಇಸ್ 60,000. ವಾಟ್ ಅಬೌಟ್ ದ ನೆಕ್ಸ್ಟ್ ಇಯರ್? ವಿ ಹ್ಯಾವ್ ಸರ್ಪ್ಲಸ್, ರೈಟ್? 96,000 ಮೈನಸ್ 60,000 ಮಾಡುವಾಗ ನಮಗೆ ಇಲ್ಲಿ ಶಾರ್ಟ್ ವರ್ಕಿಂಗ್ ಅಲ್ಲ, ಇಲ್ಲಿ ಸರ್ಪ್ಲಸ್ ಬರ್ತದೆ. ಸೊ ಎಷ್ಟು ಸರ್ಪ್ಲಸ್ ಬರ್ತದೆ ಅಂತ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಐ ಡು ನಾಟ್ ಹ್ಯಾವ್ ಸಪ್ರೇಟ್ ಕಾಲಮ್ ಫಾರ್ ಸರ್ಪ್ಲಸ್ ಇನ್ ದಿಸ್ ಟೇಬಲ್. ಈ ಟೇಬಲಲ್ಲಿ ಸರ್ಪ್ಲಸ್ಸಿಗೆ ಸಪ್ರೇಟ್ ಕಾಲಮ್ ಕೊಡಲಿಲ್ಲ, ಬಟ್ ವಿ ನೀಡ್ ದ್ಯಾಟ್ ಕ್ಯಾಲ್ಕುಲೇಷನ್. ಓಕೆ, ಸೊ ಇಟ್ ಈಸ್ 96,000 ಮೈನಸ್ 60,000, 2015. 96,000 ಮೈನಸ್ 60,000, 36,000 ಸರ್ಪ್ಲಸ್. ಸೊ ಸಾಕಷ್ಟು ಸರ್ಪ್ಲಸ್ ಉಂಟು. ಆ್ಯಕ್ಚುಲಿ ರಿಕವರಿ ಮಾಡಲಿಕ್ಕಿರುವಂತಹ ಅಮೌಂಟ್ 12,000 ಮಾತ್ರ, ಬಟ್ ದೆನ್ ವಿ ಹ್ಯಾವ್ ಸೋ ಮಚ್ ಸರ್ಪ್ಲಸ್ 36,000. ಸೊ ನಾವು ಎಲ್ಲ ಅಮೌಂಟನ್ನು, ಎಲ್ಲ ಶಾರ್ಟ್ ವರ್ಕಿಂಗನ್ನು ರಿಕವರಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಉಂಟು. 12,000 ಕ್ಯಾನ್ ಬಿ ರಿಕವರ್ಡ್, ರೈಟ್? ಸೊ ಇನ್ ದ ಸೆಕೆಂಡ್ ಇಯರ್ ವಿ ವಿಲ್ ರಿಕವರ್ ಆಲ್ ದ ಶಾರ್ಟ್ ವರ್ಕಿಂಗ್. ಇಟ್ ಈಸ್ 12,000. What is irrecoverable? See, now everything, whatever the short working that you had, it is recovered. ಏನೆಲ್ಲ ಶಾರ್ಟ್ ವರ್ಕಿಂಗ್ ಇತ್ತು ಅದೆಲ್ಲವನ್ನು ರಿಕವರಿ ಮಾಡಿದ್ದೀರಿ. ಸೊ ಇರ್ರಿಕವರೇಬಲ್ ಈಸ್ ನಿಲ್. ದೆನ್ ಹೌ ಮಚ್ ಈಸ್ ಟು ಬಿ ಪೇಯ್ಡ್? ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಬರ್ತದೆ. ಇಲ್ಲಿ ನೋಡಿ, 96,000 ಈಸ್ ದ ಆ್ಯಕ್ಚುಯಲ್ ರಾಯಲ್ಟಿ, 60,000 ಈಸ್ ದ ಮಿನಿಮಮ್ ರೆಂಟ್. ನಾವು ಹಿಯರ್ ಔಟ್ ಆಫ್ 96,000 ಆ್ಯಕ್ಚುಯಲ್ ರಾಯಲ್ಟಿಯಿಂದ ನಾವು 12,000 ರಿಕವರಿಗೆ ಬಳಸಿಕೊಂಡಿದ್ದೇವೆ. ಸೊ ಎಷ್ಟು ಅಮೌಂಟ್ ನಾವು ಲ್ಯಾಂಡ್ ಲಾರ್ಡಿಗೆ ಕೊಡಬೇಕು? ಲ್ಯಾಂಡ್ ಲಾರ್ಡಿಗೆ ಅಲ್ಲ, ಇಲ್ಲಿ ಐ ಮೀನ್ ಇಟ್ ಈಸ್ ಟು ಅಮರ್. ಹೌ ಮಚ್ ಈಸ್ ಟು ಬಿ ಪೇಯ್ಡ್? ದಿಸ್ ಈಸ್ 96,000 ಮೈನಸ್ 12,000 ಮಾಡಬೇಕಾಗ್ತದೆ. ಆವಾಗ ನಮಗೆ ಆ್ಯಕ್ಚುಲ್ ಅಮೌಂಟ್ ಅವನು ಎಷ್ಟು ಕೊಡಬೇಕು ಆ ಅಮೌಂಟ್ ಸಿಗ್ತದೆ. ಸೊ ಶಾರ್ಟ್ ವರ್ಕಿಂಗ್ ಟು ಬಿ ರಿಕವರ್ಡ್ ಈಸ್ ಓನ್ಲಿ 12,000. ಸೊ 36,000 ಕೂಡ ನಾವು ಬಳಸೋದಿಲ್ಲ. ಇಟ್ ಈಸ್ how much is to be paid? It is 84,000. 96,000 minus 12,000, 84,000 has to be paid to Amar. Anthony will have to pay this amount. So next year, 1,68,000 and 60. We have here surplus. Short working alla surplus. ರಿಕವರಿ ಇಲ್ಲ, ಯಾಕೆಂದರೆ ಹಿಂದಿನ ವರ್ಷ ಏನು ಶಾರ್ಟ್ ವರ್ಕಿಂಗ್ ಇತ್ತು ಎಲ್ಲವೂ ರಿಕವರಿ ಆಯಿತು. ಸೊ ದಿಸ್ 1,68,000 ಹ್ಯಾಸ್ ಟು ಬಿ ಪೇಯ್ಡ್. ಈ ಅಮೌಂಟ್ ನಾವು ಕೊಡಬೇಕಾಗ್ತದೆ. ಸೊ ಪೇಯ್ಡ್, ಅಮೌಂಟ್ ಇಸ್ ಪೇಯ್ಡ್. ನೆಕ್ಸ್ಟ್ ಇಯರ್ ಆಲ್ಸೋ ವಿ ಹ್ಯಾವ್ ಸರ್ಪ್ಲಸ್. ಆ್ಯಂಡ್ ದೆನ್ 2018 ಒನ್ಸ್ ಅಗೇನ್ ವಿ ಹ್ಯಾವ್ ಸರ್ಪ್ಲಸ್. ಸೊ ಎಷ್ಟು ರಾಯಲ್ಟಿ ಉಂಟು ಅಷ್ಟನ್ನು ಅವನು ತೆಗೆದು ಕೊಡಬೇಕಾಗ್ತದೆ. ವಿ ಹ್ಯಾವ್ ದೀಸ್ ಟೂ ಅನಾಲಿಟಿಕಲ್ ಟೇಬಲ್. ಮೇನ್ ಲೀಸ್ ಎಗ್ರಿಮೆಂಟ್ ಪ್ರಕಾರ ಮಾಡಿದಂತಹ ಎಗ್ರಿಮೆಂಟ್ ಬಿಟ್ವೀನ್ ಅಮರ್ ಆ್ಯಂಡ್ ಅಕ್ಬರ್. ಆ್ಯಂಡ್ ದೆನ್ ವಿ ಹ್ಯಾವ್ ಅ ಸಬ್ ಲೀಸ್ ಎಗ್ರಿಮೆಂಟ್ that is between Amar and Anthony. Amar ಎರಡು ಎಗ್ರಿಮೆಂಟಲ್ಲಿ ಬರ್ತಾನೆ. ಈಗ now in this problem they have asked you to prepare royalty payable account and royalty receivable account. ಈ ಎರಡು ಅಕೌಂಟ್ ಯಾರ ಬುಕ್ಸಲ್ಲಿ ನಾವು ಮಾಡಬೇಕು? See, we have to understand that in this case ಅಮರ್ ಈ ವ್ಯಕ್ತಿ ಲೆಸ್ಸಿ ಕೂಡ ಹೌದು, ಲೆಸ್ಸರ್ ಕೂಡ ಹೌದು. ಅದು ಹೇಗೆ ಅಂದರೆ ಅವನು 2 ಎಗ್ರಿಮೆಂಟಲ್ಲಿ ಇರುವಂತಹ ವ್ಯಕ್ತಿ. ಸೊ ಅಂಡರ್ ಮೇನ್ ಲೀಸ್ ಎಗ್ರಿಮೆಂಟ್ ದಟ್ ಈಸ್ ಬಿಟ್ವೀನ್ ಅಮರ್ ಆ್ಯಂಡ್ ಅಕ್ಬರ್ ಅವರ ನಡುವೆ ನಡೆದಂತಹ ಮೇನ್ ಲೀಸ್ ಎಗ್ರಿಮೆಂಟಲ್ಲಿ ಅಮರ್ ವಿಲ್ ಬಿಕಮ್ ಲೆಸ್ಸಿ. ಸೊ ಲೆಸ್ಸಿ ಆಗಿ ತೆಗೆದುಕೊಂಡು ಅವನ ಬುಕ್ಸಲ್ಲಿ ನಾವು ರಾಯಲ್ಟಿ ಪೇಯಬಲ್ ಅಕೌಂಟ್ ಮಾಡಬೇಕು. ಅದೇ ರೀತಿ ಅದೇ ವ್ಯಕ್ತಿಯನ್ನು ಅಂದರೆ ಅಮರನ್ನು ಇನ್ ಸಬ್ ಲೀಸ್ ಎಗ್ರಿಮೆಂಟ್ ಅವನು ಲೆಸ್ಸರ್. ಸೊ ಮತ್ತೊಮ್ಮೆ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಮಾಡಬೇಕು. ಸೊ ಕೇಳಿದಂತಹ 2 ಅಕೌಂಟನ್ನು ನೀವು ಅಮರ್ನ ಬುಕ್ಸಲ್ಲಿ ಮಾಡಬೇಕಾಗಿದೆ. In the books of Amar, we have these 2 account, royalty receivable account and royalty payable account. ಹೀಗೆ 2 ಅಕೌಂಟ್ ಒಟ್ಟೊಟ್ಟಿಗೆ ಮಾಡೋದಾದರೆ ಬಹಳ ಸುಲಭವಾಗಿ ನಾವು ಎಂಟ್ರೀಸ್ ಕೂಡ ಪಾಸ್ ಮಾಡ್ಬೋದು. ಯಾಕೆಂದರೆ ಈ ಸೆಕೆಂಡ್ ಚಾಪ್ಟರಲ್ಲಿ ನೀವು ಈಗಾಗಲೇ ತಿಳಿದುಕೊಂಡ ಹಾಗೆ ಒಂದು ಹೊಸ ಎಂಟ್ರಿಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಈಗ. ದಟ್ ಈಸ್ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಡೆಟರ್ ಟು ರಾಯಲ್ಟಿ ಪೇಯಬಲ್ ಅಕೌಂಟ್.
ಈ ಎಂಟ್ರಿ ಇದರಲ್ಲಿ 2 ಅಕೌಂಟ್ ಇರುವ ಕಾರಣ ದಿಸ್ ಎಂಟ್ರಿ ವಿಲ್ ಬಿ ರೆಕಾರ್ಡೆಡ್ ಇನ್ ಬೋತ್ ದ ಅಕೌಂಟ್ಸ್. ರಾಯಲ್ಟಿ ಪೇಯಬಲ್ ಅಕೌಂಟಲ್ಲೂ ಹಾಕಬೇಕು, ರಾಯಲ್ಟಿ ರಿಸೀವೇಬಲ್ ಅಕೌಂಟಲ್ಲೂ ನಾವು ಇದಕ್ಕೆ ಎಂಟ್ರಿ ಬರಬೇಕಾಗಿದೆ. ಸೊ ಒಟ್ಟೊಟ್ಟಿಗೆ ಮಾಡುವಾಗ ಯಾವ ರೀತಿ ಎಂಟ್ರಿ ಬರಬೇಕು ಅನ್ನೋದನ್ನು ಬಹಳ ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಬೋದು. So I will record the entries in both the accounts and I will show how you have to make the entries in these two accounts. Now first we have here two tables, right? Analytical table ಎರಡು ಉಂಟು. The first analytical table main lease agreement ಗೆ ಆ analytical table ನೋಡಿಕೊಂಡು ನಾವು ರಾಯಲ್ಟಿ ಪೇಯಬಲ್ ಅಕೌಂಟ್ ಮಾಡ್ತೇವೆ. So we have it here, this analytical table between Amar and Akbar. This will help you to prepare royalty payable account. ಅದೇ ರೀತಿ ಇಲ್ಲಿ ಕೊಟ್ಟಂತಹ ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ ದಟ್ ಇಸ್ ಬಿಟ್ವೀನ್ ಅಮರ್ ಆ್ಯಂಡ್ ಆಂಟೋನಿ. ಈ ಅನಾಲಿಟಿಕಲ್ ಟೇಬಲ್ ನೋಡಿಕೊಂಡು ನಾವು ಇಂತಹ ಸೆಕೆಂಡ್ ಅಕೌಂಟ್ ಅಂದರೆ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಮಾಡ್ತೇವೆ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ವೆನ್ ಯು ಟೇಕ್ ದ ಇನ್ಫಾರ್ಮೇಷನ್. ಯಾಕಂದರೆ 2 ಅನಾಲಿಟಿಕಲ್ ಟೇಬಲ್ ಇರ್ತದೆ, ಇಲ್ಲಿ 2 ರಾಯಲ್ಟಿ ಅಕೌಂಟ್ ಉಂಟು, ಒಂದು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಆ್ಯಂಡ್ ರಾಯಲ್ಟಿ ಪೇಯಬಲ್ ಅಕೌಂಟ್. ಬಟ್ ದೆನ್ ಒಂದೊಂದೇ ಎಂಟ್ರಿ ಪಾಸ್ ಮಾಡುವಾಗ ಸರಿಯಾಗಿ ನಾವು ಮಾಡ್ಬೋದು. ಫಸ್ಟ್ ಐ ವಿಲ್ ಟೇಕ್ ಅಮರ್ ಆಸ್ ಅ ಲೆಸ್ಸಿ. ಅಮರನ್ನು ಲೆಸ್ಸಿ ಅಂತ ತೆಗೆದುಕೊಳ್ತೇವೆ. ಈಗ ಒಬ್ಬ ಲೆಸ್ಸಿ ತನ್ನ ಬುಕ್ಸಲ್ಲಿ ಬರೆಯುವಾಗ ಯಾವ ರೀತಿ ಎಂಟ್ರಿ ಹಾಕಬೇಕು? ಫಾರ್ ಹಿಮ್ ಲೆಸ್ಸಿ ದ ರಾಯಲ್ಟಿ ಈಸ್ ಎಕ್ಸ್ಪೆನ್ಸ್. ಅವನು ರಾಯಲ್ಟಿ ಕೊಡ್ಲಿಕ್ಕಿರ್ತದೆ, ಸೊ ರಾಯಲ್ಟಿ ಈಸ್ ಅನ್ ಎಕ್ಸ್ಪೆನ್ಸ್. ಬಿಕಾಸ್ ರಾಯಲ್ಟಿ ಪೇಯಬಲ್ ಅಂತ ನೀವೇನು ರೆಕಾರ್ಡ್ ಮಾಡಿದ್ದೀರಿ, ಇಟ್ ಈಸ್ ಅನ್ ಎಕ್ಸ್ಪೆನ್ಸ್, ಯು ಹ್ಯಾವ್ ಟು ಡೆಬಿಟ್ ರಾಯಲ್ಟಿ ಅಕೌಂಟ್, ರೈಟ್? ಸೊ ಎಂಟ್ರಿ ವಿಲ್ ಅಪಿಯರ್ ಆನ್ ದ ಡೆಬಿಟ್ ಸೈಡ್. ಈಗ ಡೆಬಿಟ್ ಸೈಡಲ್ಲಿ ಎಂಟ್ರಿ ಬರ್ತದೆ ನೋಡಿ, ಬಿಕಾಸ್ ರಾಯಲ್ಟಿ ಪೇಯಬಲ್ ಈಸ್ ಅನ್ ಎಕ್ಸ್ಪೆನ್ಸ್. ಎಷ್ಟು ಅಮೌಂಟ್ you have to see this actual royalty. We have so much amount, 2,40,000, 3,40,000. ಈ ಕಾಲಮ್ ಅನ್ನು ನೋಡಿಕೊಂಡು ನಾವು ಎಂಟ್ರಿ ಪಾಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ವಿ ಹ್ಯಾವ್ 2,40,000 ಆ್ಯಕ್ಚುಯಲ್ ರಾಯಲ್ಟಿ. ಸೊ ಎಂಟ್ರಿ ಮಾಡುವಾಗ ವಿ ಹ್ಯಾವ್ ಟು ರೆಕಾರ್ಡ್ ಇಟ್ ಆನ್ ದ ಡೆಬಿಟ್ ಸೈಡ್ ಬಿಕಾಸ್ ನೌ ದ ರಾಯಲ್ಟಿ ಪೇಯಬಲ್ ಈಸ್ ಅನ್ ಎಕ್ಸ್ಪೆನ್ಸ್. ಸೊ ಐ ಹ್ಯಾವ್ ದಿಸ್ ಎಂಟ್ರಿ ಆನ್ ದ ಡೆಬಿಟ್ ಸೈಡ್ ಟು ಅಕ್ಬರ್ಸ್ ಅಕೌಂಟ್, ರಾಯಲ್ಟಿ ಪೇಯಬಲ್ ಅಕೌಂಟ್ ಟು ಅಕ್ಬರ್ಸ್ ಅಕೌಂಟ್. ಇದನ್ನು ನೀವು ಫಸ್ಟ್ ಚಾಪ್ಟರಲ್ಲೂ ಕಲ್ತುಕೊಂಡಿದ್ದೀರಿ, ಲೆಸ್ಸಿ ಬುಕ್ಸಲ್ಲಿ ಯಾವ ರೀತಿ ಎಂಟ್ರಿ ಹಾಕಬೇಕು ಎನ್ನೋದನ್ನು. ನಾವು ನೆಕ್ಸ್ಟ್ ಈಗ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ನೋಡಿ, ಅವನದೇ ಬುಕ್ಸಲ್ಲಿ ಅಂದರೆ ಅಮರಿದು ಬುಕ್ಸಲ್ಲಿ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಅನದರ್ ಅಕೌಂಟ್ ದಟ್ ಈಸ್ ರಾಯಲ್ಟಿ ರಿಸೀವೇಬಲ್. ದಿಸ್ ಈಸ್ ಅಂಡರ್ ಸಬ್ಲೀಸ್ ಎಗ್ರಿಮೆಂಟ್. ಸಬ್ಲೀಸ್ ಎಗ್ರಿಮೆಂಟಲ್ಲಿ ಆ ರಾಯಲ್ಟಿಯನ್ನು ಪಡೆದುಕೊಳ್ಳುವ ಹಕ್ಕು ಅಮರಿಗೆ ಬರ್ತದೆ. ಐ ಮೀನ್ ಹಿ ವಿಲ್ ಹ್ಯಾವ್ ಟು ರಿಸೀವ್ ಇಟ್, ರೈಟ್? ಸೊ ಫಾರ್ ಅಮರ್, ಅದೇ ವ್ಯಕ್ತಿಗೆ ಈಗ ರಾಯಲ್ಟಿ ಏನು ನೀವು ಬರೆತಾ ಇದ್ದೀರಿ ದಟ್ ಈಸ್ ಅನ್ ಇನ್ಕಮ್. ಸೊ ವೇರ್ ಯು ಹ್ಯಾವ್ ಟು ರೆಕಾರ್ಡ್ ಇನ್ಕಮ್, ಆಲ್ವೇಸ್ ಇಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್, ರೈಟ್? ಸೊ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್. ನಾವು ಈಗ ನೋಡಿ, ಈ ಸೆಕೆಂಡ್ ಅನಾಲಿಟಿಕಲ್ ಟೇಬಲ್ ನಿಮಗೆ ಇಲ್ಲಿ ಕಾಣಿಸ್ತಾ ಉಂಟು. ಅದರ ಪ್ರಕಾರ 48,000. This is the actual royalty. So how do we make the entry? This will be credited. Yakandre Amar will have to receive. For him, now the royalty is an income, 48,000. And calculation is given in the account, that is 2,000 tons into 24. Okay, now you have 2 entries. 2 ಎಂಟ್ರಿ ಮಾಡಿದ್ದೀರಿ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಬೋದು. ಹಿಯರ್ ರಾಯಲ್ಟಿ ಪೇಯಬಲ್ ಅಂದರೆ ಅದು ಎಕ್ಸ್ಪೆನ್ಸ್, ಸೊ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ದೀರಿ. ಆದರೆ ಅದು ರಾಯಲ್ಟಿ ರಿಸೀವೇಬಲ್ ಅಂತ ನಾವು ತಗೊಳ್ಳುವಾಗ ದ್ಯಾಟ್ ಈಸ್ ಅನ್ ಇನ್ಕಮ್, ಸೊ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಬರ್ತದೆ. ಈಗ ಬಹಳ ಮುಖ್ಯವಾಗಿ ಒಂದು ಟ್ರಾನ್ಸ್ಫರ್ ಎಂಟ್ರಿ ಅಂತ ಬರ್ತದೆ. ನಾನು ಅದನ್ನು ನನ್ನ ಹಿಂದಿನ ವಿಡಿಯೋದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಯಾಕೆ ಈ ರೀತಿಯ ಟ್ರಾನ್ಸ್ಫರ್ ಎಂಟ್ರಿ ನಾವು ಕೊಡಬೇಕು ಅನ್ನೋದನ್ನು. ಇದು ಸಬ್ಲೀಸ್ ಎಗ್ರಿಮೆಂಟಲ್ಲಿ ಇಂತಹ ಟ್ರಾನ್ಸ್ಫರ್ ಎಂಟ್ರಿ ಬರ್ತದೆ. ಓಕೆ, ಸೊ ಎಂಟ್ರಿ ಈಸ್ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಡೆಟರ್ ಟು ರಾಯಲ್ಟಿ ಪೇಯಬಲ್ ಅಕೌಂಟ್. ರಾಯಲ್ಟಿ ರಿಸೀವೇಬಲ್ ಅಕೌಂಟಿಂದ ರಾಯಲ್ಟಿ ಪೇಯಬಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತದೆ. ಆ್ಯಂಡ್ ಈ ರೀತಿ ಎಂಟ್ರಿ ಕೊಟ್ಟರೆ ವೇರ್ ಯು ಹ್ಯಾವ್ ಟು ರೆಕಾರ್ಡ್, ಇಟ್ ವಿಲ್ ಅಪಿಯರ್ ಇನ್ ಬೋತ್ ದ ಅಕೌಂಟ್ಸ್. 2 ಅಕೌಂಟಲ್ಲಿ ಬರ್ತದೆ. ಇನ್ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ನೋಡಿ, ಈ ಎಂಟ್ರಿ ನೀವು ಗಮನ ಹರಿಸಿದರೆ ಗೊತ್ತಾಗ್ತದೆ, ಇಟ್ ಈಸ್ ಡೆಬಿಟೆಡ್, ರೈಟ್? ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಇಸ್ ಡೆಬಿಟೆಡ್. ಸೊ ಯು ನೀಡ್ ಟು ರೈಟ್ ಇಟ್ ಆನ್ ದ ಡೆಬಿಟ್ ಸೈಡ್. ಈ ಅಕೌಂಟಲ್ಲಿ ಬರೆಯುವಾಗ ಡೆಬಿಟ್ ಸೈಡಲ್ಲಿ ಬರೆಯಬೇಕು. ಸೊ ಎಂಟ್ರಿ ರಾಯಲ್ಟಿ ರಿಸೀವೇಬಲ್ ಟು ರಾಯಲ್ಟಿ ಪೇಯಬಲ್ ಅಕೌಂಟ್, ರೈಟ್? ಸೊ ಐ ವಿಲ್ ರೆಕಾರ್ಡ್ ಇಟ್ ಆನ್ ದ ಡೆಬಿಟ್ ಸೈಡ್. Okay,
ನಾವು ವಾಟ್ ಈಸ್ ದ ಅಮೌಂಟ್ ತೆಗೆದುಕೊಳ್ಳುವಾಗ ನೀವು ಕೇರ್ಫುಲ್ ಇರಬೇಕು, ಯಾಕೆಂದರೆ ನಾವಿಲ್ಲಿ ಔಟ್ಪುಟ್ ತಗೊಳ್ತೇವೆ. ಹೂಸ್ ಔಟ್ಪುಟ್? ಸಬ್ಲೆಸ್ಸೀಸ್ ಔಟ್ಪುಟ್, ದಟ್ ಈಸ್ 2000. ಆದರೆ ಮಲ್ಟಿಪ್ಲೈ ಮಾಡುವಾಗ ವಿ ವಿಲ್ ಟೇಕ್ ದ ರೇಟ್ ಪರ್ ಯೂನಿಟ್ ಆಸ್ ಪರ್ ದ ಮೇನ್ ಲೀಸ್ ಎಗ್ರಿಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 20 ರೂಪಿ. ಈ 20 ರೂಪಿಯನ್ನು ತಗೊಳ್ತೇವೆ, ಆದರೆ ಔಟ್ಪುಟ್ ತಗೊಳ್ಳುವಾಗ ಸಬ್ಲೆಸ್ಸಿ. And I have explained in detail why we have to pass such entries in my previous video. ಈಗ ನೋಡಿ, ಎರಡೂ ಅಕೌಂಟ್ ನಿಮಗೆ ಇಲ್ಲಿ ಕಾಣ್ತಾ ಉಂಟು. ಹಾಗೆ ಸುಲಭವಾಗಿ ಇದನ್ನು ಅರ್ಥ ಮಾಡಿಕೊಳ್ಬಹುದು. ವಾಟ್ ಯು ಹ್ಯಾವ್ ರೆಕಾರ್ಡೆಡ್ ಆನ್ ದ ಡೆಬಿಟ್ ಸೈಡ್, ಇಲ್ಲಿ ರಾಯಲ್ಟಿ ರಿಸೀವೇಬಲ್ ಅಕೌಂಟ್, ಡೆಟರ್ ಟು ರಾಯಲ್ಟಿ ಪೇಯಬಲ್ ಅಕೌಂಟ್, ಏನನ್ನು ನೀವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ದೀರಿ, ದಟ್ ಸೇಮ್ ಎಂಟ್ರಿ ವಿಲ್ ಅಪಿಯರ್ ಈವನ್ ಇನ್ ಯೋರ್ ರಾಯಲ್ಟಿ ಪೇಯಬಲ್ ಅಕೌಂಟ್. ರಾಯಲ್ಟಿ ಪೇಯಬಲ್ ಅಕೌಂಟಲ್ಲೂ ಅದೇ ಎಂಟ್ರಿಯನ್ನು ನಾವು ಪಾಸ್ ಮಾಡ್ತೇವೆ, ಆದರೆ ಅಲ್ಲಿ ಬರೆಯುವಾಗ ಇಟ್ ವಿಲ್ ಅಪಿಯರ್ ಆನ್ ದ ಕ್ರೆಡಿಟ್ ಸೈಡ್. ಯಾಕೆಂದರೆ ಈ ಎಂಟ್ರಿ ಏನು ನೀವು ನೋಡ್ತಾ ಇದ್ದೀರಿ, ಇಲ್ಲಿ ರಾಯಲ್ಟಿ ಪೇಯಬಲ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಸೊ ಇನ್ ದಿಸ್ ಅಕೌಂಟ್, ರಾಯಲ್ಟಿ ಪೇಯಬಲ್ ಅಕೌಂಟ್, ಅದೇ ಎಂಟ್ರಿಯನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಆಗ್ತದೆ ವಿತ್ ದ ಸೇಮ್ ಅಮೌಂಟ್. ಓಕೆ, ನಾವು ವಾಟ್ ಯು ಹ್ಯಾವ್ ಕ್ಯಾಲ್ಕುಲೇಟೆಡ್, ಇಲ್ಲಿ ನೀವು ಏನನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀರಿ ಅದೇ ಅಮೌಂಟ್ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರ್ತದೆ. ಸೊ ಬಹಳ ಸುಲಭವಾಗಿ ಇದು ನೀವೀಗ ಇಲ್ಲಿ ಅರ್ಥ ಮಾಡಿಕೊಳ್ಬೋದು, ಯಾಕೆಂದರೆ ಎರಡು ಅಕೌಂಟ್ ನಿಮಗೆ ಇಲ್ಲಿ ಕಾಣ್ತಾ ಉಂಟು. ನೀವು ಏನನ್ನು ಡೆಬಿಟ್ ಸೈಡಲ್ಲಿ ಇಲ್ಲಿ ಬರೆದಿದ್ದೀರಿ ಎಂಟ್ರಿ, ರಾಯಲ್ಟಿ ರಿಸೀವೇಬಲ್ ಟು ರಾಯಲ್ಟಿ ಪೇಯಬಲ್ ಅಕೌಂಟ್, ದಟ್ ಸೇಮ್ ಎಂಟ್ರಿ ವೆನ್ ಇಟ್ ಈಸ್ ಪೋಸ್ಟೆಡ್ ಟು ರಾಯಲ್ಟಿ ಪೇಯಬಲ್ ಅಕೌಂಟ್, ರಾಯಲ್ಟಿ ಪೇಯಬಲ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡುವಾಗ ದಟ್ ವಿಲ್ ಅಪಿಯರ್ ಆನ್ ದ ಕ್ರೆಡಿಟ್ ಸೈಡ್. ಸೊ ವಿ ಹ್ಯಾವ್ 40,000. ನೌ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ ಅಕೌಂಟ್. ಫಸ್ಟಿಗೆ ನಾವು ಈ ರಾಯಲ್ಟಿ ಪೇಯಬಲ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡುವ. Royalty payable, it's an expense, okay, and the royalty that is payable is taken as production expense, manufacturing expense ಅಂತ ತಗೊಳ್ತೇವೆ. ಸೊ ಆ ಅಮೌಂಟನ್ನು ನಾವು ಪ್ರೊಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ, ಬಿಕಾಸ್ ರಾಯಲ್ಟಿ is calculated on production. Now in this account the balancing figure is, you have a total, ಇಲ್ಲಿ ಟೋಟಲ್ ನಿಮಗೆ ಕಾಣುವ ಹಾಗೆ 2,40,000, and the balance in this account is 2 lakh, which is transferred to production account. Understand? In royalty payable account, balance will be transferred to production account. ಈಗ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಯಾವ ರೀತಿ ನಾವು ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡುವ. We have a total of 48,000 in this account. The total is 48,000. Balancing figure is 8,000. ಅಕೌಂಟ್ ಬ್ಯಾಲೆನ್ಸ್ ಮಾಡುವಾಗ 8,000 ಬಂತು. ಈಗ ರಾಯಲ್ಟಿ ರಿಸೀವೇಬಲ್ ಎನ್ನುವುದು ಇನ್ಕಮ್, ಇಟ್ ಈಸ್ ಅನ್ ಇನ್ಕಮ್, ರೈಟ್? ಸೊ ಇನ್ಕಮ್ ಆಲ್ವೇಸ್ ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರೊಡಕ್ಷನ್ ಅಕೌಂಟಿಗೆ ಅಲ್ಲ, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ವಿತ್ ದ್ಯಾಟ್ ಅಕೌಂಟ್ ಈಸ್ ಕ್ಲೋಸ್ಡ್. ಫಸ್ಟ್ ಇಯರ್ ನೀವು ಏನು ಮಾಡಿದ್ದೀರಿ ನೋಡಿ, ರಾಯಲ್ಟಿ ರಿಸೀವೇಬಲ್ ಮತ್ತು ರಾಯಲ್ಟಿ ಪೇಯಬಲ್ ಅಕೌಂಟ್ ಒಂದು ಎಂಟ್ರಿ ಕಾಮನ್ ಆಗಿ ನೀವು ಕಾಣ್ಬೋದು, ದಟ್ ಈಸ್ ದಿಸ್ ರಾಯಲ್ಟಿ ರಿಸೀವೇಬಲ್ ಅಕೌಂಟ್. ಇಲ್ಲಿ ನಿಮಗೆ ಏನು ಕಾಣ್ತಾ ಉಂಟು, ದಟ್ entry, and this entry what you can see here, this is the same entry. Understand students, this is the same entry, okay, but when it is posted to two different accounts it will appear on the opposite side, andre eradu side alli adu appear ಆಗ್ತದೆ ಬರ್ತದೆ. Now next we have to continue this. ಓಕೆ, ಈ ರಾಯಲ್ಟಿ ಪೇಯಬಲ್ ನೋಡುವ. ಅನಾಲಿಟಿಕಲ್ ಟೇಬಲ್, ಫಸ್ಟ್ ಅನಾಲಿಟಿಕಲ್ ಟೇಬಲ್ ನೋಡಿಕೊಂಡು ಮಾಡ್ತೇವೆ. ಅಲ್ಲಿ ಬಹಳ ಸುಲಭ ಉಂಟು, ಶಾರ್ಟ್ ವರ್ಕಿಂಗ್ ಏನೂ ಇಲ್ಲ. ಇಲ್ಲಿ 3,40,000 ನೆಕ್ಸ್ಟ್ ಇಯರ್. ಸೊ ವೇರ್ ಡು ಯು ಮೇಕ್ ದ ಎಂಟ್ರಿ? ಇಟ್ಸ್ ಅನ್ ಎಕ್ಸ್ಪೆನ್ಸ್, ರೈಟ್? ಎಕ್ಸ್ಪೆನ್ಸ್ ಆದ ಕಾರಣ ಡೆಬಿಟ್ ಸೈಡಲ್ಲಿ ಬರ್ತದೆ. ಸೊ ದಿಸ್ ಇಸ್ ದ ಎಂಟ್ರಿ 3,40,000. ಆ ನಂತರ ಒಂದು ಟ್ರಾನ್ಸ್ಫರ್ ಎಂಟ್ರಿ ಬರ್ತದೆ. ಈಗ ರಾಯಲ್ಟಿ ರಿಸೀವೇಬಲ್ ಕೂಡ ನೋಡುವ. ರಾಯಲ್ಟಿ ರಿಸೀವೇಬಲ್ ಸೆಕೆಂಡ್ ಇಯರ್ 96,000. ಸೆಕೆಂಡ್ ಟೇಬಲ್ ನಾನು ನೋಡ್ತಾ ಇದ್ದೇನೆ. ಸೊ ಅಲ್ಲಿ 96,000. ರಾಯಲ್ಟಿ ರಿಸೀವೇಬಲ್ ಯಾವತ್ತು ನಾವು ರೆಕಾರ್ಡ್ ಮಾಡೋದು, ಇಟ್ಸ್ ಅನ್ ಇನ್ಕಮ್, ಕ್ರೆಡಿಟ್ ಸೈಡಿಗೆ ಬರ್ತದೆ. 4,000 ಟನ್ಸ್ ಇಂಟು 24. ಈಗ ಮತ್ತೊಮ್ಮೆ ನಿಮಗೆ ಒಂದು ಟ್ರಾನ್ಸ್ಫರ್ ಎಂಟ್ರಿ ಹೇಗೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಟ್ಸ್ ಅ ಟ್ರಾನ್ಸ್ಫರ್ ಎಂಟ್ರಿ. ಸೊ ಟ್ರಾನ್ಸ್ಫರ್ ಎಂಟ್ರಿ ಈಸ್ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಡೆಟರ್ಡ್ ಟು ರಾಯಲ್ಟಿ ಪೇಯಬಲ್ ಅಕೌಂಟ್. So entry will appear on the debit side, right? How did I calculate? It is Antony's production, that is 4,000 multiplied with the rate as per the
ಮೇನ್ ಎಗ್ರಿಮೆಂಟಲ್ಲಿ 20 ಕೊಟ್ಟಿದ್ದಾರೆ, ಅದನ್ನು ಮಲ್ಟಿಪ್ಲೈ ಮಾಡ್ತೇವೆ. ಯು ಗೆಟ್ ದಿಸ್ ಆನ್ಸರ್ 80. ಈಗ ಇದೇ ಎಂಟ್ರಿ ನೀವಿಲ್ಲಿ ಬರ್ದದೆ ಈ ಅಕೌಂಟಿಗೆ, ರಾಯಲ್ಟಿ ಪೇಯಬಲ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡುವಾಗ ಇಟ್ ವಿಲ್ ಅಪಿಯರ್ ಆನ್ ದ ಕ್ರೆಡಿಟ್ ಸೈಡ್. ಸೊ ವಿ ಹ್ಯಾವ್ ದಿಸ್ ಎಂಟ್ರಿ, ರಾಯಲ್ಟಿ ರಿಸೀವೇಬಲ್ ಅಕೌಂಟ್. So understand, we have this entry here, what I have recorded on the debit side, and this entry, ಇಲ್ಲಿ ನೀವು ಬರೆದಂತಹ ಎಂಟ್ರಿ. this is the same entry, okay? ಆದರೆ ಅದು ಬರೆಯುವಾಗ ಬೇರೆ ಬೇರೆ ಸೈಡಲ್ಲಿ ಬರ್ತದೆ. ಈಗ how do you close this account? Royalty payable account at the end of the year, balance will be transferred to production account. ನಿಮಗೆ ಗೊತ್ತಿರುವ ಹಾಗೆ ಪ್ರೊಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತದೆ. ಟೋಟಲ್ ಇನ್ ದಿಸ್ ಅಕೌಂಟ್ ಇಸ್ 3,40,000. ಆದರೆ ಈ ಅಕೌಂಟ್ ಮಾಡುವಾಗ, ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಮಾಡುವಾಗ ನೋಡಿ, ಟೋಟಲ್ ಈಸ್ 96,000 ಆ್ಯಂಡ್ ಬ್ಯಾಲೆನ್ಸನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ವಿತ್ ದ್ಯಾಟ್ ದ ಅಕೌಂಟ್ ಈಸ್ ಕ್ಲೋಸ್ಡ್. ನೆಕ್ಸ್ಟ್ ಇದೇ ರೀತಿ ನಾವು ಮುಂದುವರಿಸ್ತೇವೆ. ವಿ ಹ್ಯಾವ್ ಥರ್ಡ್ ಇಯರ್ 5 lakh. ಸೊ 5 lakh ಅನ್ನು ಇಟ್ಸ್ ಅನ್ ಎಕ್ಸ್ಪೆನ್ಸ್. ಸೊ ಡೆಬಿಟ್ ಸೈಡಲ್ಲಿ ಎಂಟ್ರಿ ಬರ್ತದೆ ನೋಡಿ, ಡೆಬಿಟ್ ಸೈಡ್ 5 lakh. ಆ ನಂತರ ನಾವು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ನೋಡುವ. ಇಲ್ಲಿ ಥರ್ಡ್ ಇಯರ್ it is 1,68,000. 1,68,000. ಸೊ ಕ್ರೆಡಿಟ್ ಸೈಡಲ್ಲಿ ಬರ್ತದೆ ಅದು 1,68,000. ಈಗ ಟ್ರಾನ್ಸ್ಫರ್ ಎಂಟ್ರಿ ಈಗ ನೀವು ಕಲ್ತುಕೊಂಡಿದ್ದೀರಿ. ಇಟ್ಸ್ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಟು ರಾಯಲ್ಟಿ ಪೇಯಬಲ್. ಇಲ್ಲಿ ಡೆಬಿಟ್ ಸೈಡಲ್ಲಿ ಬರ್ತದೆ. ಕ್ಯಾಲ್ಕುಲೇಷನ್ ನಾನು ಹೇಳಿಕೊಟ್ಟಿದ್ದೇನೆ. ಇದೇ ಎಂಟ್ರಿ ರಾಯಲ್ಟಿ ಪೇಯಬಲ್ ಅಕೌಂಟಲ್ಲಿ ಬರ್ತದೆ. ದಟ್ ಈಸ್ ಆನ್ ದ ಕ್ರೆಡಿಟ್ ಸೈಡ್. ಸೊ ಈ ರೀತಿ ಎಂಟ್ರಿ ಪಾಸ್ ಮಾಡ್ತೇವೆ ನಾವು. ನೆಕ್ಸ್ಟ್ ಇಯರ್ ಅನಂತರ ಇದನ್ನು ನಾವು ಕ್ಲೋಸ್ ಮಾಡಬೇಕು. ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಆ್ಯಂಡ್ ಟೋಟಲ್ ಇಸ್ ಸೋ ಮಚ್. 28,000 ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್ ವಿಚ್ ಇಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ, ಯಾಕಂದರೆ ಇದು ರಾಯಲ್ಟಿ ರಿಸೀವೇಬಲ್ ಅಕೌಂಟ್. ಅದೇ ರೀತಿ ರಾಯಲ್ಟಿ ಪೇಯಬಲ್ ಅಕೌಂಟ್ ಮಾಡುವಾಗ, ಬ್ಯಾಲೆನ್ಸ್ ಮಾಡುವಾಗ, ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು production account. Balance is transferred to production account. Now to continue, we have next year 6,40,000 ಮತ್ತೆ 6,60,000 ಉಂಟು. ಸೊ ಇದೇ ರೀತಿ ನಾವು ಮುಂದುವರಿಸ್ತೇವೆ. ನೆಕ್ಸ್ಟ್ 2 years ವಿತ್ ದ ಟ್ರಾನ್ಸ್ಫರ್ ಎಂಟ್ರಿ ನಾನು ಹೇಳಿದ್ದು ಎಲ್ಲವನ್ನು ರೆಕಾರ್ಡ್ ಮಾಡ್ತೇವೆ. ಆ್ಯಂಡ್ ದಿಸ್ ಇಸ್ ದ ಫಾರ್ಮ್ಯಾಟ್. ಓಕೆ, ಈಗ ಅದನ್ನೇ ನಾವು ರಾಯಲ್ಟಿ ರಿಸೀವೇಬಲ್ ಅಕೌಂಟಲ್ಲಿ 2 ವರ್ಷ ರೆಕಾರ್ಡ್ ಮಾಡುವಾಗ we have this 2,97,600 and 3,12,000. So that is recorded and balance is transferred to profit and loss account. ಇಲ್ಲಿ ಪ್ರೊಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು, ಯಾಕಂದರೆ ಇದು ರಾಯಲ್ಟಿ ಪೇಯಬಲ್ ಅಕೌಂಟ್. ಆದರೆ ಇದು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಆದ ಕಾರಣ ಬ್ಯಾಲೆನ್ಸ್ ಇಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನೀವು ಕೂಡ ಈ ರೀತಿ ಮಾಡುವಾಗ 2 ಅಕೌಂಟ್ ಒಟ್ಟೊಟ್ಟಿಗೆ ನೀವು ಮಾಡ್ಬೋದು. ಎಸ್ಪೆಷಲಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಪಾಸಿಂಗ್ ದ ಟ್ರಾನ್ಸ್ಫರ್ ಎಂಟ್ರಿ. ಅಂಡರ್ಸ್ಟ್ಯಾಂಡ್ ದ ಟ್ರಾನ್ಸ್ಫರ್ ಎಂಟ್ರಿ. ಈ ಟ್ರಾನ್ಸ್ಫರ್ ಎಂಟ್ರಿ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಡೆಟರ್ ಟು ರಾಯಲ್ಟಿ ಪೇಯಬಲ್ ಅಕೌಂಟ್. ನಿಮ್ಮ ರಾಯಲ್ಟಿ ರಿಸೀವೇಬಲ್ ಅಕೌಂಟಲ್ಲಿ ಫಸ್ಟ್ ಎಂಟ್ರಿ ಪಾಸ್ ಮಾಡಿ, ಅಲ್ಲಿ ಕ್ಯಾಲ್ಕುಲೇಷನ್ ಕೂಡ ನೀವು ಮಾಡಬೇಕು. ಆ ನಂತರ ಇದನ್ನು ನೀವು ರಾಯಲ್ಟಿ ರಿಸೀವೇಬಲ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಬರೀತೀರಿ. ಅದೇ ಎಂಟ್ರಿಯನ್ನು ರಾಯಲ್ಟಿ ಪೇಯಬಲ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡುವಾಗ ಕ್ರೆಡಿಟ್ ಸೈಡಿಗೆ ಎಂಟ್ರಿ ಬರ್ತದೆ ವಿತ್ ದ ಸೇಮ್ ಅಮೌಂಟ್. ಸೊ ಕ್ಯಾಲ್ಕುಲೇಷನ್ ಮಾಡುವಾಗ ಫಸ್ಟ್ ರಾಯಲ್ಟಿ ರಿಸೀವೇಬಲ್ ಅಕೌಂಟಲ್ಲಿ ಕ್ಯಾಲ್ಕುಲೇಷನ್ ಮಾಡಿದರೆ ಸರಿ ಹೋಗ್ತದೆ. ಆನಂತರ ಅದೇ ಅಮೌಂಟನ್ನು ನಾವು ರಾಯಲ್ಟಿ ಪೇಯಬಲ್ ಅಕೌಂಟಲ್ಲಿ ತಗೊಳ್ತೇವೆ. ಸೊ ಈ ರೀತಿ ಸುಲಭವಾಗಿ ನಾವು ಸಬ್ಲೀಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಉಳಿದ ಅಕೌಂಟ್ ಫಸ್ಟ್ ಚಾಪ್ಟರಲ್ಲಿ ಕೊಟ್ಟ ಹಾಗೆ ಇರ್ತದೆ. ಒನ್ ಡಿಫ್ರೆನ್ಸ್ ಇಸ್ ದಿಸ್ ಅಕೌಂಟ್. ಓಕೆ, ರಾಯಲ್ಟಿ ರಿಸೀವೇಬಲ್ ಮತ್ತು ರಾಯಲ್ಟಿ ಪೇಯಬಲ್ ಅಕೌಂಟ್ ಇರುವ ಕಾರಣ ಈ ಒಂದು ಎಂಟ್ರಿ ಬಗ್ಗೆ ನೀವು ಸ್ವಲ್ಪ ಅರ್ಥ ಮಾಡಿಕೊಂಡು ಮಾಡಬೇಕಾಗ್ತದೆ. ಥ್ಯಾಂಕ್ ಯು.